ಕೇಂದ್ರ ಸರ್ಕಾರ ಚೈನಾ ವಸ್ತುಗಳನ್ನೆಲ್ಲ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ. ಕೊಂಡ್ಕೊಳ್ಳೋದು ಚೈನಾದಿಂದ 3 ಲಕ್ಷ ಇನ್ಫೀರಿಯರ್ ಕ್ವಾಲಿಟಿ ಕಿಟ್ಗಳನ್ನ, PPE ಕಿಟ್ಗಳನ್ನ. ಎಷ್ಟು ದ್ವಂದ್ವ ಇದೆ ನೋಡಿ ಇದರಲ್ಲಿ. PPE ಕಿಟ್ಗಳ ಕತೆ. ಆಮೇಲೆ ಈ ಮಾಸ್ಕ್ಗಳು ತಗೊಂಡಿದ್ದಾರೆ. ಸುಮಾರು 10 ಲಕ್ಷ ಮಾಸ್ಕ್ಗಳು ತಗೊಂಡಿದ್ದಾರೆ ಅಂತ ನಮ್ಗಿರೋ ಮಾಹಿತಿ. ಅದು ಮಾರ್ಕೆಟ್ನಲ್ಲಿ ಬಹಳ ಜಾಸ್ತಿ ಅಂದ್ರೆ 50 ರಿಂದ 60 ರೂಪಾಯಿ ಸಿಗ್ಬೋದು ಒಂದು ಮಾಸ್ಕ್. N95 ಬೇರೆವೆಲ್ಲ ಅದಕ್ಕಿಂತ ಕಮ್ಮಿ ಸಿಗ್ತವೆ, ಬಹಳ ಲೋ ಪ್ರೈಸ್ಗೆಲ್ಲ ಸಿಗ್ತವೆ. ಆದರೆ ಇವ್ರು ಖರೀದಿ ಮಾಡಿರೋದು ಎಷ್ಟಪ್ಪ ಅಂದ್ರೆ 126 ರಿಂದ 150 ರೂಪಾಯಿ, ಮೋರ್ ದ್ಯಾನ್ ಡಬಲ್. 10 ಲಕ್ಷ ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಥರ್ಮಲ್ ಸ್ಕ್ಯಾನರ್, ಇದ್ರ ಮಾರ್ಕೆಟ್ ಬೆಲೆ 1500 ರಿಂದ 2000 ರೂಪಾಯಿ. ಈವನ್ ಬಹಳ ಎಂತದ್ದು ಬ್ರಾಂಡೆಡ್ ತಗೊಂಡ್ರು ಕೂಡ ಅದು ಇಟ್ ವಿಲ್ ನಾಟ್ ಕ್ರಾಸ್ ಮೋರ್ ದ್ಯಾನ್ 2000 ರೂಪೀಸ್. ಇವ್ರು 1000 ತಗೋ ಬಂದಿದ್ದಾರಂತೆ. ನಾನು ಸ್ವಲ್ಪ ಹೈಯರ್ ಸೈಡ್ ನಲ್ಲಿ ಹೇಳ್ತಾ ಇದ್ದೀನಿ. 10,000 ಇದು ತಗೊಂಡಿದ್ದಾರೆ. ಎಷ್ಟು ಇವ್ರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 5,945 ರೂಪಾಯಿ. 5,945 ರೂಪಾಯಿ ಒಂದು ಸ್ಕ್ಯಾನರಿಗೆ. ವೆರಾಸ್ ಇನ್ ದಿ ಮಾರ್ಕೆಟ್ ಇಟ್ ಇಸ್ ಅವೈಲಬಲ್ ಫ್ರಮ್ 1,500 to 2,000. ಬಟ್ ಗೌರ್ಮೆಂಟ್ ಹ್ಯಾಸ್ ಪೇಯ್ಡ್ ಟು ಮೇಕ್ ಮನಿ 5,945. ಅದು ನೋಡ ಅನೆಕ್ಷರ್ 11 ಹೇಳ್ತೀನಿ, ಅದು ಎಷ್ಟಿದು ಅಂತ. ಅನೆಕ್ಷರ್ 11 Annexure 11 and 12. ಆಮೇಲೆ ಸ್ಯಾನಿಟೈಸರ್ಸ್, ಈ 500 ml ಇರ್ತಕ್ಕಂಥ ಸ್ಯಾನಿಟೈಸರ್ಗೆ ಮಾರ್ಕೆಟ್ನಲ್ಲಿ 80 ರಿಂದ 100 ರೂಪಾಯಿ. ಇದಕ್ಕೆ 250 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಅದೇ ಸಮಾಜ ಕಲ್ಯಾಣ ಇಲಾಖೆಯವರು ಅದೇ 5 ಬಾಟ್ಲಿಗೆ 600 ರೂಪಾಯಿ. ಇದು ಅನೆಕ್ಸ್ 12. ಆಮೇಲೆ ಆಕ್ಸಿಜನ್ ಉಪಕರಣಗಳು ಅಂತೇಳಿ ಮಕ್ಕಳಿಗೆ ಉಸಿರಾಟದ ತೊಂದರೆ ಬಂದಾಗ ಉಪಯೋಗಿಸ್ತಾರೆ. ಆಕ್ಸಿಜನ್ ಇದಕ್ಕೆ ಏನಂತ ಅದಕ್ಕೆ ಏನ್ ಹೇಳ್ತದು ಆಕ್ಸಿಮೀಟರ್. ಅದಕ್ಕೇನು ಇದೆ ಅಂದ್ರೆ HFNC ಥೆರಪಿ ಡಿವೈಸ್ ಅಂತ. HFNC ಥೆರಪಿ ಡಿವೈಸ್. ಇದು 300 ಡಿವೈಸ್ಗಳನ್ನ ತಗೊಂಡಿದ್ದಾರೆ. 300. ಇದರಲ್ಲಿ ನಮ್ಮ ರಾಜ್ಯದವರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಇದಕ್ಕೆ ಒಂದಕ್ಕೆ ಒಟ್ಟು ಇವ್ರು ಕೊಂಡ್ಕೊಂಡಿರೋದು 4,36,800 ಕೊಟ್ಟಿರೋದು ಇವರು. ಅದೇ ಕೇರಳದವ್ರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ
ಕೇರಳದವರು 2,86,961. 300. ಇಲ್ಲ ಸರಿ, ಒಂದು ಯೂನಿಟ್ಗೆ ಒಟ್ಟು 131 ಕೋಟಿ ಎಷ್ಟಿದು ಓದಪ್ಪ, ಇದು ನೀನು 31 crores ಅಂದ್ರೆ ಒಂದಕ್ಕೆ 430 ಇಲ್ಲ 3 ಕೋಟಿ 13 crore 10 lakh 40,000. 3 ಕೋಟಿ 10,40,000 ರೂಪಾಯಿ ಕೊಟ್ಟು 300 ತಗೊಂಡಿದ್ದಾರೆ. ಅಟ್ ದಿ ಕಾಸ್ಟ್ ಆಫ್ 4,36,800. ಅದೇ ಕೇರಳದವ್ರು ತಗೊಂಡಿದ್ದಾರೆ, ಕೇರಳ ಸರ್ಕಾರದವರು 86,960. ಎಷ್ಟು ಇವ್ರಿಗೂ ಅವ್ರಿಗೂ ಡಿಫರೆನ್ಸ್ ಎಷ್ಟು? ಮೋರ್ ದನ್ 2 lakhs. ಅವ್ರಿಗೆಲ್ಲ ಸಿಗುತ್ತೆ, ಇವ್ರಿಗೆ ಸಿಗೋದಿಲ್ವೋ? ಏನು ಹೇಳ್ತಾರೆ ಅಂದರೆ, ನಾನು ಸೆಕ್ರೆಟರಿ ಫೋನ್ ಮಾಡಿದ್ದೆ, ಸರ್ ಎಲ್ಲಾಗ ಡಿಮ್ಯಾಂಡ್ ಜಾಸ್ತಿ ಇದ್ಬಿಟ್ಟಿತ್ತು, ಪ್ರೊಡಕ್ಷನ್ ಜಾಸ್ತಿ ಇರಲಿಲ್ಲ, ಯಥಾತತ್ವ ರೇಟ್ ಹೇಳ್ಬಿಟ್ರು ಸರ್, ನಾವು ತಗೊಳ್ಳೇಬೇಕಾಗಿತ್ತು ಹೇಳ್ತಾರೆ. ಹಾಗಾದ್ರೆ ಕೇರಳದವ್ರಿಗೆ ಹೆಂಗೆ ಸಿಕ್ತು, ತಮಿಳ್ನಾಡಿನವ್ರಿಗೆ ಹೆಂಗೆ ಸಿಕ್ತು, ಕೇಂದ್ರದವ್ರಿಗೆಲ್ಲ ಹೆಂಗೆ ಸಿಕ್ತು? ಕರ್ನಾಟಕದವ್ರು ಮಾತ್ರ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತಾ? ಮ್ಯಾನುಫ್ಯಾಕ್ಚರ್ ಆಗ್ಲಿಲ್ವಾ ಇವ್ರಿಗೋಸ್ಕರ? ಬೇರೆ ಬೇರೆ ಕಂಪ್ನಿ ಮೊದಲನೇದು L1 ಆಗಿದೆ. ಆಮೇಲೆ ಸ್ಯಾನಿಟೈಸರ್ ಆಯ್ತಾ, ಆಕ್ಸಿಜನ್ ಪ್ರಕರಣನೂ ಆಯ್ತು. ಆಮೇಲೆ MSSM ಫಾರ್ಮಾಸ್ಯೂಟಿಕಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು, ಅವರು ಕಲಬುರಗಿಗೆ ಮತ್ತು ರಾಮನಗರ ಜಿಲ್ಲೆಗಳಿಗೆ ಮನುಷ್ಯರಿಗೆ ಆರೋಗ್ಯಕ್ಕೆ ಹಾನಿಕರವಾದಂಥ ಅತ್ಯಂತ ಕಳಪೆ ಗುಣಮಟ್ಟದ ಸ್ಯಾನಿಟೈಸರ್ಗಳನ್ನು ಸಪ್ಲೈ ಮಾಡಿದ್ದಾರೆ. ಟು ರಾಮನಗರ ಅಂಡ್ ಟು ಕಲಬುರಗಿ. ಇದು ಅನೆಕ್ಷರ್ 14. ಆಮೇಲೆ ಇದ್ರ ಜೊತೆಗೆ ಕೇಂದ್ರ ಸರ್ಕಾರದವರು ಇದಾರಲ್ಲ, ಎಲ್ಲ ಹೆಂಗೆ ಅಂತಂದ್ರೆ ಬೆಂಕಿ ಬಿದ್ದಿರೋ ಮನೇಲಿ ಗಳ ಇಳ್ಕೊಳ್ಳೋದು. ಹಿಂದೆ ಒಂದು ಹೇಳ್ತಿದ್ರು ನಮ್ಮ ಕಡೆ ಹಳ್ಳಿನಲ್ಲಿ, ಆಗ ಜನರು ಇವ್ರಿಗೆ ಸರ್ಕಾರಕ್ಕೆ ಬರಗಾಲ ಬಂದ್ರೆ ಸಾಕು ಅಂತ, ಜನರಿಗೆ ಬರ, ಇವ್ರಿಗೆ ಸುಖ ಅಂತ ಹೇಳ್ತಿದ್ರು. ಈಗ ಈ ಬರಗಾಲ ಬಂದದ್ರಲ್ಲಿ ಅಲ್ಲ, COVID-19 ರೋಗ, ಮಾರಕವಾದಂಥ ಈ ರೋಗ ಬಂದಿರುವಾಗ ಜನ ಇವತ್ತು ಬೀದಿನಲ್ಲಿ ಪಾಪ ಹೆಣ ಹೊತ್ಕೊಂಡು ತಿರುಗಾಡ್ತಾರೆ. ನಾಚಿಕೆ ಆಗ್ತದೆ. ನಾವೆಲ್ಲ ತಲೆ ತಗ್ಗಿಸ್ಬೇಕು. ಅದು ಏನು ಬಹಳ ಸಂಸ್ಕಾರದ ಬಗ್ಗೆ ಮಾತಾಡೋದು ಇವರು, ಕಲ್ಚರ್ ಬಗ್ಗೆ, ಸಂಸ್ಕಾರದ ಬಗ್ಗೆ, ಎಂಥದ್ದು ಮಾನವೀಯತೆ ಬಗ್ಗೆ. ಇವತ್ತು ಕ್ರಿಮೇಷನ್ ಇದೆಯಲ್ಲ, ಇಷ್ಟೊಂದು ಅಮಾನವೀಯವಾಗಿ, ಯಾವುದೇ ಸಂಸ್ಕಾರ ಇದ್ದೇನೆ, ಯಾವುದೇ ಸಂಪ್ರದಾಯ ಇದ್ದೇನೆ, ಅನಗತ್ಯವಾಗಿ ಗೈಡ್ಲೈನ್ಸ್ ಅನ್ನು ಅಧಿಕಾರಿಗಳಿಗೆ ಕೊಟ್ಟು ಅದರಿಂದ ಯಾರು ಕೂಡ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತೇಳಿ. ನೀವೆಲ್ಲ ನೋಡಿರ್ಬೇಕು, ಬಳ್ಳಾರಿಯಲ್ಲಿ ಎಡೆಗಳನ್ನ ಇದು ಎಸೆಯೋದಿಲ್ಲ, ಕಸ ಎಸೆಯೋದಿಲ್ಲ, ಹಿಂದೆ ರಾಯಚೂರಲ್ಲಿ ಹಂಗೆ ಆಗಿದೆ. ಎಣ ಬಿಟ್ಬಿಟ್ಟು ಹೋಗಿದ್ದಾರೆ. ಪಾಪ ಮನುಷ್ಯನ ಸಂಬಂಧಗಳನ್ನೇ ಕಡ್ದಾಕ್ತಾ ಇದ್ದಾರೆ. ಮನುಷ್ಯತ್ವನೇ ಇಲ್ಲ ಇವರು. ಮತ್ತು ಯಾವ ಇವರು ಸಂಸ್ಕಾರವಂತರು, ನಮಗೆ ಬಹಳ ಸಂಸ್ಕಾರ ಇದೆ, ಮಾತೆತ್ತಿದ್ರೆ ನಾವು ಸಂಸ್ಕಾರವಂತರು, ನಾಗರಿಕತೆ ಇರೋರು, ಮನುಷ್ಯತ್ವ ಇರೋರು. ಅವ್ರಿಗೆ ಕ್ರಿಮೇಷನ್ ಪ್ಲೇಸ್ಗಳು ಇದು ಮಾಡೋಕ್ಕಾಗಿಲ್ಲ ಇವ್ರ ಕೈನಲ್ಲಿ. ಏನಪ್ಪ ಭಾವ?
this is how the government is inhumanly behaving to the people of the state. ಮಾನವೀಯತೆ ಇಲ್ಲ, ರೋಗ ಬಂದಿರೋ ಸಂದರ್ಭದಲ್ಲಿ ಡ್ಯೂಟಿ ಹೊಡೆಯಕ್ಕೆ ಶುರು ಮಾಡ್ತಿದ್ದಾರೆ. ಕಳಪೆ ಗುಣಮಟ್ಟದ ಇಕ್ವಿಪ್ಮೆಂಟ್ಸ್ಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು. ಆಮೇಲೆ ಕೆಲವೆಲ್ಲ ಸರಬರಾಜು ಆಗ್ತಿದ್ದಾರೆ. ಸರಬರಾಜೇ ಆಗಿಲ್ಲ, ಹಣ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಮಾರುಕಟ್ಟೆ ರೇಟ್ಗಿಂತ ದುಬಾರಿಯಾಗಿ ಇಲ್ಲ, ಅದಿನ್ನೂ ಕಲೆಕ್ಟ್ ಮಾಡ್ತಾ ಇದ್ದೀನಿ, ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಬಹಳಷ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಪರ್ಚೇಸ್ ಮಾಡಿದ್ದಾರೆ ಕೆಲವೆಲ್ಲ, ಅವೆಲ್ಲ ಎಲ್ಲಿಬೋದು ಅಂತ ಗೊತ್ತಿಲ್ಲ. ಈಗ ಮಾಸ್ಕ್ ಇವು ಕೊಡಬೇಕಲ್ಲಪ್ಪ, ಯಾವ್ಯಾವ ಲೆಕ್ಕ ಕೊಡಬೇಕಲ್ಲ ನಮಗೆ, ಎಷ್ಟು ತಗೊಂಡಿದ್ದು, ಯಾವ್ಯಾವ ಆಸ್ಪತ್ರೆಗಳು ಕೊಟ್ಟಿದ್ದೀವಿ, ಎಷ್ಟು ಖರ್ಚಾಗಿದ್ದಾವೆ, ಎಷ್ಟು ಉಳಿದಿದ್ದಾವೆ, ಎಲ್ಲಿ ಲೆಕ್ಕ ಕೊಡಲಿ? ಅದೇನು ಲೆಕ್ಕ ಕೊಡಲ್ಲ. ಸೊ ಒಟ್ಟು ನನ್ನ ಪ್ರಕಾರ ರಾಜ್ಯ ಸರ್ಕಾರ ಕೋವಿಡ್-19 ನಿಯಂತ್ರಣ ಮಾಡಲಿಕ್ಕೆ more than 4,000 crores they have spent. ಎನ್ಕ್ವೈರಿ ಆಗಬೇಕು. ಇದು ನಮ್ಮ ಒತ್ತಾಯ. ಆಮೇಲೆ ನಿಮಗೆಲ್ಲ ನೋಡಿದಿರಲ್ಲ, ದಿನ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇವರಿಗೆಲ್ಲ ಚೀಮಾರಿ ಹಾಕಿದ್ದಾರೆ. ವಲಸೆ ಕಾರ್ಮಿಕರು, ಮೈಗ್ರೆಂಟ್ ವರ್ಕರ್ಸ್ ಬಗ್ಗೆ ಚೀಮಾರಿ ಹಾಕಿದ್ದಾರೆ. ಇದು ಕೂಡ ಕೋರ್ಟ್ಗೆ ಹೋಗಿದೆ. ಸೊ ವಿ ಸ್ಟ್ರಾಂಗ್ಲಿ ಡಿಮ್ಯಾಂಡ್ ಆನ್ ಬಿಹಾಫ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ಆನ್ ಬಿಹಾಫ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, a judicial inquiry is to be ordered by a sitting High Court judge. ಆಗ ಸತ್ಯ ಹೊರಗಡೆ ಬರಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮಗೆ ನಾವು ಎಲ್ಲ ರೀತಿ ಸಹಕಾರ ಕೊಡ್ತೀವಿ, ಇನ್ನು ಈಗಲೂ ಕೊಡ್ತಾ ಇದ್ದೀವಿ, ಮುಂದೆನೂ ಕೊಡ್ತೀವಿ, ಯಾವಾಗಲೂ ಕೊಡ್ತೀವಿ. ರೋಗ ಹೋಗ್ಬೇಕು ಅಂತಕ್ಕಂಥದ್ದು ನಮ್ದು. ಜನ ಇದರಿಂದ ವಿಮುಕ್ತರಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮ್ಮ ಎಲ್ಲ ರೀತಿಯ ಸಹಕಾರ ಇದೆ, ಆದರೆ ಭ್ರಷ್ಟಾಚಾರ. ಸೊ ಇದು ನಮ್ಮ ಒತ್ತಾಯ. ಇದೆಲ್ಲ ತಗೊಳ್ಳೋ ಬರ್ತೀನಿ, ಸ್ವಲ್ಪ ಶಿಫ್ಟ್ ಮಾಡಿ ಇಲ್ಲಿ ಬರ್ತೀನಿ. ಅಧ್ಯಕ್ಷರು ಮಾತಾಡ್ತಾರಪ್ಪ, ಬೇಡವಾ ಮಾತಾಡೋದು? ನಮಸ್ಕಾರ. ಸ್ವಲ್ಪ ಭ್ರಷ್ಟಾಚಾರದ ಸುವಾಸನೆ ಬರ್ತಾ ಇದೆ ಅಂತ ಕರೀಬೇಕಾ? ಸೊ ಇದು ವೆಂಟಿಲೇಟರ್ಸ್ ಬಗ್ಗೆ. ಆಮೇಲೆ ಈ ಕೋವಿಡ್ PPE ಕಿಟ್ಟು ಆರೋಗ್ಯ ಸಚಿವರ ಪ್ರಕಾರನೇ 9,65,000 ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. 9,65,000 PPE ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಕಿಟ್, ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಕಿಟ್ ಅಂದರೆ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ, ವೈದ್ಯಕೀಯ ಸಿಬ್ಬಂದಿಗಳಿಗೆ
ಅವರಿಗೆ ಪಾಪ ಪ್ರೊಟೆಕ್ಷನ್ ಗೋಸ್ಕರ ಕೊಡ್ತಕ್ಕಂಥ ಕಿಟ್ಗಳು. ಇದು ಮಾರ್ಕೆಟ್ನಲ್ಲಿ 330 ರೂಪಾಯಿ, ಮಾರ್ಕೆಟ್ನಲ್ಲಿ 330 ರೂಪೀಸ್. ಇದರಲ್ಲಿ 9,65,000 ಕೊಂಡ್ಕೊಂಡಿರುವಲ್ಲಿ ಮಹಾರಾಷ್ಟ್ರದ ಒಂದು ಕ್ಲಾಸ್ ಸರ್ಜಿ ಅಂತಕ್ಕಂಥ ಒಂದು ಕಂಪನಿ ಮಹಾರಾಷ್ಟ್ರದ್ದು, ಅದರಿಂದ 3.5 ಲಕ್ಷ ಕೊಂಡ್ಕೊಂಡಿದ್ದಾರೆ ಪಿಂಪಲ್ಗಳು. ಎಷ್ಟು? 3.5 ಲಕ್ಷ. ಅದರಲ್ಲಿ ಉಪಯೋಗಿಸ್ಬಿಟ್ಟಿದ್ದಾರೆ. ಅದರ ಮೇಲೆ ಕಳಪೆ ಕಿಟ್ಗಳು ಅಂತೇಳಿ ದೊಡ್ಡ ಗಲಾಟೆ ಆಯಿತು. ಡಾಕ್ಟರ್ಗಳು ಕೂಡ ಇದನ್ನ ಪ್ರತಿಭಟನೆ ಮಾಡ್ತಾರೆ. ಪೂರ್ ಕ್ವಾಲಿಟಿ ಕಿಟ್ಗಳನ್ನ ಕೊಟ್ಟಿದ್ದೀವಿ, ಇದರಿಂದ ಬಹಳ ತೊಂದರೆ ಆಗುತ್ತೆ ಅಂತೇಳಿ ಡಾಕ್ಟರ್ಗಳು ಗಲಾಟೆ ಮಾಡೋದ ಮೇಲೆ ಆ 3.5 ಲಕ್ಷ ಕೊಟ್ಟಿದ್ರಲ್ಲ, ಅದನ್ನು 1,25,000 ವಾಪಸ್ ಆಗೋದು ಇಲಾಖೆ ಕೊಟ್ಟಿದ್ದಲ್ಲ. ಈ ಉಳಿದವೆಲ್ಲ ಉಪಯೋಗಿಸ್ಬಿಟ್ಟಿದ್ರು. ಸೊ ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಅಂತಂದ್ರೆ 130 ರೂಪಾಯಿ ಇರೋದಕ್ಕೆ 2,117 ರೂಪಾಯಿ. ಎಷ್ಟು? 2,117 ರೂಪಾಯಿ. ಆಮೇಲೆ ಸುಮಾರು 3 ಲಕ್ಷ ಕಿಟ್ಗಳನ್ನ ಇವ್ರೇನು ಬಹಳ ಸ್ವದೇಶಿ ಎಂತಗಳು, ನಮ್ಮ ಇತ್ತೀಚೆಗೆ ಎಂತ ಸಂತೋಷ ಅಂತ ಯಾರು ಅವ್ರೇನು ಹೇಳಿದ್ರು, ಸ್ವದೇಶಿ ಸೊಪ್ಪು ಎಂತಪ್ಪ, ಆತ್ಮನಿರ್ಭರ ಅಲ್ಲ, ಅವರು ಸ್ವದೇಶಿ ಸೊಪ್ಪು. ನಾನಿಗೇನೋ ಬರ್ಬೋದು, ವಯಸ್ಸಾಗಿದೆ ಬರೋದು ಹೀಗೆ ಆಗ್ತದೆ. ಎಂತದ 3 ಪದ ಉಪಯೋಗಿಸಿದ್ರು ಸ್ವದೇಶಿಗೆ ಸಂಬಂಧಪಟ್ಟರೆ. ಇನ್ನು ಚೈನಾದಿಂದ ತರಿಸಿದ್ದಾರೆ 3 ಲಕ್ಷ ಕಿಟ್ಗಳನ್ನ. ಮೇಕ್ ಇನ್ ಇಂಡಿಯಾ ಅಂತ ಭಾಷಣ ಮಾಡಿದ್ರು. ಆಮೇಲೆ ಕಳಪೆ ಕಿಟ್ಗಳೆಲ್ಲ ಚೈನಾದಿಂದ 3 ಲಕ್ಷ. ಅದನ್ನ ಅಪ್ರೂವ್ ಮಾಡೋರು ಯಾರು ಗೊತ್ತಾ? ಚೀಫ್ ಮಿನಿಸ್ಟರ್ 3 ಲಕ್ಷ ಅವ್ರ ಬಿಲ್ಡಿಂಗ್ ತಗೊಂಡು ಬಿಲ್ಡಿಂಗ್ ಮೇಲೆ 3 ಲಕ್ಷ ಕೊಟ್ಟು ಚೈನಾದಿಂದ ಮಾಡಿದ್ದಾರೆ. 2,000 1 ಲಕ್ಷ 1,000 1 ಲಕ್ಷ 1,98,000 ಸಪ್ಲೈ ಆಗಿದ್ದಾವೆ. ನಮ್ಮ ದೇಶದ ಸೈನಿಕರು ಬಾಗಿಲಿನಲ್ಲಿ ಕೊಟ್ಟ ಸತ್ತರು, ಅವರಿಂದ ಇವರು ಕಿಟ್ ತಗೊಳ್ಳೋದು, ಕಿಟ್ಗಳಿಲ್ಲ. ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರೆ ಆ ಕ್ವಾಲಿಟಿ ಕಂಟ್ರೋಲ್ ಇದೆಯಲ್ಲ, ಅವ್ರು ಹೇಳಿದರೆ ಕೆಲವು ಕಿಟ್ಗಳೆಲ್ಲ ಅವರು ಯೋಗ್ಯ ಅಲ್ಲ ಬಳಸಲಿಕ್ಕೆ ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ಆ ಬದಲಿ ಅಂತ ನಿಮ್ಗೆ ಗೊತ್ತಿರೋ ಹಿಂದೆ ಒಬ್ಬರು ಬಿಜೆಪಿ ಪಾರ್ಟಿಯವರೇ ಸಾರ್ವಭೌಮ ಬದಲಿ ಡಾಕ್ಟರ್, ಈ ಇನ್ಸೆಂಟಿವ್ ಡಾಕ್ಟರ್, ಅವರು ಹೇಗೆ ಹೇಳಿದ್ದಾರೆ ಅಂತಂದ್ರೆ, ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿಗೆ ಲೋಕಾಯುಕ್ತಕ್ಕೆ. ಆ ಲೋಕಾಯುಕ್ತದಲ್ಲಿ ಏನ್ ಹೇಳಿದ್ದಾರೆ ಅವರು ಅಂತಂದ್ರೆ, RK ಮೆಡಿಕಲ್ ಸೊಲ್ಯೂಷನ್ ಕಂಪನಿ ನ್ಯೂ ಡೆಲ್ಲಿ ಸಪ್ಲೈಡ್ 15 ವೆಂಟಿಲೇಟರ್ಸ್. ವೆಂಟಿಲೇಟರ್ಸ್ ಬಗ್ಗೆ ಹೇಳಿದ್ರು, 15 ಬಗ್ಗೆ ಅಲ್ಲ, ಸಾರಿ, ವೆಂಟಿಲೇಟರ್ಸ್ ಬಗ್ಗೆ. These ventilators were going to be already used and second-hand ventilators. ಬಗ್ಲಿ ಹೇಳಿರೋದು ಇದು ನಂದಲ್ಲ, ಇಂಗ್ಲಿಷ್ನಲ್ಲಿ ಬಗ್ಲಿಯವರು ಹೇಳಿರೋದು. Already used and second-hand ventilators. These ventilators did not possess any standard certificates and proof of model number and manufacturing
ventilators. These ventilators hope to be used and tampered with broken wood stands when the machine supplied was having 46,583 hours of running, equivalent to 3 years and 4 months every year. Even Mr. Kodli, who belongs to BJP party, who is a doctor himself and ex-MLA, he made a complaint before the Lokayukta, in which he has mentioned like this regarding the ventilators. China is ಎಷ್ಟು ಖರೀದಿ ಮಾಡಿರೋದು? China is ಎಷ್ಟು ಹೇಳಿದ್ರು? ಚೈನಾ ಎಷ್ಟು ಖರೀದಿ ಮಾಡಿದ್ರು? ಅದು ಹೇಳ್ತಿದ್ದಾರೆ ರೇಟ್ ಹೇಳಿಲ್ಲ, ಒಟ್ಟಿಗೆ ಹೇಳ್ಬಿಟ್ಟಿದ್ದಾರೆ. PPE ಕಿಟ್ಸ್ 94,22,57,270 ಅಂದ್ರೆ 3 ಲಕ್ಷ ಕಿಟ್ಗಳಿಗೆ ದುಡ್ಡು. 94,22,57,570. ಆಮೇಲೆ ಇಂಪೋರ್ಟ್ ಆಫ್ 3 lakh PPE ನೋಡಿ, ಕಾಲದಲ್ಲಿ ಅವರೇ ಕೊಟ್ಟಿರೋದು. ಇಂಪೋರ್ಟ್ ಆಫ್ 3 lakh PPE ಕಿಟ್ಸ್ ಫ್ರಮ್ ಚೈನಾ ಅಪ್ರೂವ್ಡ್ ಬೈ Honorable CM and in the task force meeting held on 23/3/2020 and 4/4/2020. ತಪ್ಪು ಸರಿಯಾಗಿ ಬರ್ಕೊಳ್ಳಿ, ಆಮೇಲೆ ನನ್ನೇ ತಪ್ಪು ಕೊಡ್ಬೇಕಾಗಿ ಕೊಟ್ಟಿಲ್ಲ. 24 ಹೇಳಿದ್ರೆ ಪ್ರಯೋಜನ ಕೊಡ್ತೀವಿ, ಆಮೇಲೆ ಒಟ್ಟಿಗೆ ಅಂತ ಪ್ಲೀಸ್ ಕೋಆಪರೇಟ್. ನಾವು ಯು ವುಡ್ ಹ್ಯಾವ್ ಪರ್ಮಿಷನ್ ಅರ್ಲಿಯರ್ ಬಿಫೋರ್ ದಿ commencement of commencing the ಆಗ್ಲಿಲ್ಲ ಕೊಡಕ್ಕೆ. ಈಗ ಕೊಡ್ತೀವಿ ಕೊನೆಯಲ್ಲಿ, ಪ್ಲೀಸ್ ಕೋಆಪರೇಟ್. ಅಷ್ಟೇ ಸರಿ ಹೇಳಿದ್ರು ಅಷ್ಟೇ. ನಾನು ಹೇಳಿದ್ರಲ್ಲ ಕ್ಯಾಶ್ ಬಿಟ್ಕೊಳ್ಳಿ ಮಾಡ್ತೀವಿ. ಓದಿದ್ರು ಅರ್ಥ ಆಗುತ್ತೆ, ಸುಲಭವಾಗಿ ಅರ್ಥ ಆಗುತ್ತೆ. ಇದು ನೋಡಿ, NS ಶಿವಕುಮಾರ್ ಅಂತೇಳಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೊಟ್ಟಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ. NS ಶಿವಕುಮಾರ್, ಆಮೇಲೆ ಬೇರೆ ಶಿವಕುಮಾರ್, NS ಶಿವಕುಮಾರ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಇದರಲ್ಲಿ ಇರೋದು ಸೊ PPE ಕಿಟ್ಗಳು. ಆಮೇಲೆ ಈ ಬಳ್ಳಾರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಪ್ರಿನ್ಸಿಪಾಲ್ 1,200 ರೂಪಾಯಿ ಕೊಟ್ಟು ಇವರು 2,117 ರೂಪಾಯಿವರೆಗೂ ಕೊಟ್ಟಿದ್ದಾರೆ ಇವತ್ತು ಗೌರ್ಮೆಂಟ್. ಬಳ್ಳಾರಿ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದಾರಲ್ಲ, ಅವರು ಡೈರೆಕ್ಟರ್ ಇದ್ದಾರಲ್ಲ, ಅವನು 1,200 ಕೋಟಿ 1,200 ರೂಪಾಯಿ ಕೊಟ್ಟು PPE ಕಿಟ್ ತಗೊಂಡಿದ್ದಾರೆ. whereas the market price is 330 rupees. ಇಲ್ಲಿದೆ ದಾಖಲಾತಿ ಕೊಡ್ತೀನಿ. ಅನೆಕ್ಷ 10 ಆಮೇಲೆ ಕೇಂದ್ರ ಸರ್ಕಾರ ಚೈನಾ ವಸ್ತುಗಳೆಲ್ಲ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ. ಕೊಂಡ್ಕೊಳ್ಳಲು ಚೈನಾ 3 ಲಕ್ಷ ಇನ್ಫೀರಿಯರ್ ಕ್ವಾಲಿಟಿ ಕಿಟ್ಗಳನ್ನ, ಕಿಟ್ಗಳನ್ನ. ಎಷ್ಟು ತೊಂದರೆ ಇದೆ ನೋಡಿ. ಹೇಗೆ ಹೋಗಿ ಡಿಸಿಪ್ಲಿನ್ ಪೀಪಲ್. ಸೊ ಇದು PPE ಕಿಟ್ಗಳ ಕತೆ. ಆಮೇಲೆ
ಈ ಮಾಸ್ಕ್ ತಗೊಂಡಿದ್ದಾರೆ ಸುಮಾರು 10 ಲಕ್ಷ ಮಾಸ್ಕ್ ತಗೊಂಡಿದ್ದಾರೆ ಅಂತ ನನಗಿರೋ ಮಾಹಿತಿ. ಅದು ಮಾರ್ಕೆಟ್ ನಲ್ಲಿ ಬಹಳ ಜಾಸ್ತಿ ಅಂದ್ರೆ 50ರಿಂದ 60 ರೂಪಾಯಿ ಸಿಗ್ಬೋದು ಒಂದು ಮಾಸ್ಕ್. 95 ಬೇರೆವೆಲ್ಲ ಅದಕ್ಕಿಂತ ಕಮ್ಮಿ ಸಿಗ್ತವೆ, ಬಹಳ ಲೋ ಪ್ರೈಸ್ಗೆಲ್ಲ ಸಿಗ್ತದೆ. ಆದರೆ ಇವರು ಖರೀದಿ ಮಾಡೋದು ಎಷ್ಟಪ್ಪ ಅಂದ್ರೆ 126ರಿಂದ 150 ರೂಪಾಯಿ, ಮೋರ್ ದ್ಯಾನ್ ಡಬಲ್. 10 ಲಕ್ಷ ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಥರ್ಮಲ್ ಸ್ಕ್ಯಾನರ್, ಇದು ಮಾರ್ಕೆಟ್ ಬೆಲೆ 1500ರಿಂದ 2000 ರೂಪಾಯಿ. ಈವನ್ ಬಹಳ ಎಂತಿದ್ರು ಬ್ರಾಂಡೆಡ್ ತಗೊಂಡ್ರು ಕೂಡ ಅದು ಇಟ್ ವಿಲ್ ನಾಟ್ ಕ್ರಾಸ್ ಮೋರ್ ದೆನ್ 2000 rupees. ಇವರು 1000 ತಗೊಂಡ್ಬಂದಿದ್ದಾರಂತೆ. ನಾನು ಸ್ವಲ್ಪ ಹೈಯರ್ ಸೈಡ್ ನಲ್ಲಿ ಹೇಳ್ತಾ ಇದ್ದೀನಿ. 10,000 ತಗೊಂಡಿದ್ದಾರೆ. ಎಷ್ಟು ಇವ್ರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 5,945 ರೂಪಾಯಿ. 5,945 ರೂಪಾಯಿ ಒಂದು ಸ್ಕ್ಯಾನರ್ಗೆ. whereas in the market it is available from 1,500 to 2,000, but government has paid to make money 5,945. ಅದು ಬೇಡ. ಅನೆಕ್ಷರ್ 11 ಹೇಳ್ತೀವಿ, ಅದು ಎಷ್ಟು ಕೊಡ. ಅನೆಕ್ಷರ್ 11 Annexure 11 and 12. ಆಮೇಲೆ ಸ್ಯಾನಿಟೈಸರ್ಸ್, ಈ 500 ml ಇರ್ತಕ್ಕಂಥ ಸ್ಯಾನಿಟೈಸರ್ಗೆ ಮಾರ್ಕೆಟ್ ನಲ್ಲಿ 80ರಿಂದ 100 ರೂಪಾಯಿ. ಇದಕ್ಕೆ 250 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಅದೇ ಸಮಾಜ ಕಲ್ಯಾಣ ಇಲಾಖೆಯವರು ಅದೇ 500 ml ಬಾಟ್ಲಿಗೆ 600 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು 250, ಮಾರ್ಕೆಟ್ ರೇಟು 80ರಿಂದ 100 ರೂಪಾಯಿ. ಸಮಾಜ ಕಲ್ಯಾಣ ಇಲಾಖೆಯವರು 600 ರೂಪಾಯಿ. ಇದು ಅನೆಕ್ಸ್ 12. ಆಮೇಲೆ ಆಕ್ಸಿಜನ್ ಉಪಕರಣಗಳು ಅಂತೇಳಿ ಮಕ್ಕಳಿಗೆ ಉಸಿರಾಟ ತೊಂದರೆ ಬಂದಾಗ ಉಪಯೋಗಿಸ್ತಾರೆ. ಆಕ್ಸಿಜನ್ ಇದಕ್ಕೆ ಏನಂತ ಇಲ್ಲಿ ಅದಕ್ಕೆ ಏನೆಲ್ಲ ಆಕ್ಸಿಮೀಟರ್, ಅದಕ್ಕೇನು ಇದೆ ಅಂದ್ರೆ HFNC ಥೆರಪಿ ಡಿವೈಸ್ ಅಂತ. HFNC ಥೆರಪಿ ಡಿವೈಸ್, ಇದು 300 ಡಿವೈಸ್ಗಳನ್ನ ತಗೊಂಡಿದ್ದಾರೆ. 300. ಇದರಲ್ಲಿ ನಮ್ಮ ರಾಜ್ಯದವರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಇದಕ್ಕೆ ಒಂದಕ್ಕೆ ಕೊಟ್ಟಿರೋದು 4,36,800 ಕೊಟ್ಟಿರೋದು. ಅದೇ ಕೇರಳದವ್ರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಕೇರಳದವರು 2,86,960. ಪ್ರತಿ ಯೂನಿಟ್ಗೆ ಸರಕು ಓವರ್ ಪ್ರತಿ ಯೂನಿಟ್ 300 ಓವರ್
ಇದು ಸರಿ, ಒಂದು ಯೂನಿಟ್ಗೆ ಒಟ್ಟು 131 ಕೋಟಿ 13 ಕೋಟಿ 10 ಲಕ್ಷದ 40 ಸಾವಿರ ರೂಪಾಯಿ ಕೊಟ್ಟು 300 ತಗೊಂಡಿದ್ದಾರೆ. ಅಟ್ ದಿ ಕಾಸ್ಟ್ ಆಫ್ 4,36,800. ಅದೇ ಕೇರಳದವರು ತಗೊಂಡಿದ್ದಾರೆ, ಕೇರಳ ಸರ್ಕಾರದವರು 2,86,960. ಎಷ್ಟು ಇವ್ರಿಗೂ ಅವ್ರಿಗೂ ಡಿಫ್ರೆನ್ಸ್ ಎಷ್ಟು? ಮೋರ್ ದನ್ 2 lakhs. ಅವ್ರಿಗೆಲ್ಲ ಸಿಗುತ್ತೆ, ಇವರಿಗೆ ಸಿಗೋದಿಲ್ಲ. ಏನು ಹೇಳ್ತಾರೆ ಅಂದರೆ, ನಾನು ಸೆಕ್ರೆಟರಿ ಫೋನ್ ಮಾಡಿದ್ದೆ, ಎಲ್ಲ ಡಿಮ್ಯಾಂಡ್ ಜಾಸ್ತಿ, ಕೂಡಿತ್ತು, ಪ್ರೊಡಕ್ಷನ್ ಜಾಸ್ತಿ ಇಲ್ಲ. ಎಷ್ಟಾಗ್ತದವ್ರು ಏನು ಹೇಳ್ಬೇಕು ಸರ್, ನಾವು ತಗೊಳ್ಳೇಬೇಕಾಗಿತ್ತು ಅಂತ ಹೇಳ್ತಾರೆ. ಕೇರಳದವ್ರಿಗೆ ಸಿಕ್ತು, ತಮಿಳ್ನಾಡವ್ರಿಗೆ ಸಿಕ್ತು, ಕೇಂದ್ರದವ್ರಿಗೆಲ್ಲ ಎಲ್ಲಿ ಸಿಕ್ಕಿತ್ತು. ಇವರು ಮಾತ್ರ, ಕರ್ನಾಟಕದವ್ರು ಮಾತ್ರ ಡಿಮ್ಯಾಂಡ್ ಜಾಸ್ತಿ ಆಗಿರ್ತಾರೆ. ಮ್ಯಾನುಫ್ಯಾಕ್ಚರ್ ಆಗಲಿಲ್ವ ಇವ್ರಿಗೋಸ್ಕರ? ಅದು ಬೇರೆ ಬೇರೆ ಕಂಪ್ನಿ ಮೊದಲನೇದು L1 ಆಗಿದೆ. ಆಮೇಲೆ ಸ್ಯಾನಿಟೈಸರ್ ಆಯ್ತಾ, ಆಕ್ಸಿಜನ್ ಪ್ರಕರಣನೂ ಆಯಿತು. ಆಮೇಲೆ MSSM ಫಾರ್ಮಾಸ್ಯೂಟಿಕಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು, ಅವರು ಕಲಬುರಗಿಗೆ ಮತ್ತು ರಾಮನಗರ ಜಿಲ್ಲೆಗಳಿಗೆ ಮನುಷ್ಯರಿಗೆ ಆರೋಗ್ಯಕ್ಕೆ ಹಾನಿಕರವಾದಂಥ ಅತ್ಯಂತ ಕಳಪೆ ಗುಣಮಟ್ಟದ ಸ್ಯಾನಿಟೈಸರ್ಗಳನ್ನು ಸಪ್ಲೈ ಮಾಡಿದ್ದಾರೆ. ಟು ರಾಮನಗರ ಅಂಡ್ ಟು ಕಲಬುರಗಿ. ಇದು ಅನೆಕ್ಷರ್ 14. ಆಮೇಲೆ ಇದ್ರ ಜೊತೆಗೆ ಕೇಂದ್ರ ಸರ್ಕಾರದವರು ಇರೋದಲ್ಲ, ಎಲ್ಲ ಹೆಂಗೆ ಅಂತಂದ್ರೆ, ಬೆಂಕಿ ಬಿದ್ದಿರೋ ಮನೆಯಲ್ಲಿ ಗಿಡ ಇಳ್ಕೊಳ್ಳೋದು. ಇಲ್ಲಿ ಹೇಳ್ತೀವಿ ನಮ್ಮ ಕಡೆ ಹಳ್ಳಿನಲ್ಲಿ. ಆಗ ಇವ್ರಿಗೆ ಸರ್ಕಾರಕ್ಕೆ ಬರಗಾಲ ಬಂದ್ರೆ ಸಾಕು ಅಂತ, ಜನರ ಪರ, ಇವ್ರಿಗೆ ಸುಖ ಅಂತ ಹೇಳ್ತಿದ್ರು. ಈಗ ಬರಗಾಲ ಬಂದ್ರಲ್ಲಿ ಅಲ್ಲ, COVID-19 ರೋಗ ಮಾರಕವಾದಂಥ ಈ ರೋಗ ಬಂದಿರುವಾಗ ಜನ ಇವತ್ತು ಬೀದಿನಲ್ಲಿ ಹೆಣ ಹೊತ್ತಿಗೆ ಆಗ್ತದೆ, ನಾಚಿಕೆ ಆಗ್ತದೆ. ನಾವೆಲ್ಲ ತಲೆ ತಗ್ಗಿಸ್ಬೇಕು. ಅದು ಏನು ಬಹಳ ಸಂಸ್ಕಾರದ ಬಗ್ಗೆ ಮಾತಾಡೋದು ಇವರು, ಕಲ್ಚರ್ ಬಗ್ಗೆ, ಸಂಸ್ಕಾರದ ಬಗ್ಗೆ, ಮಾನವೀಯತೆಯ ಬಗ್ಗೆ. ಇವತ್ತು ಕ್ರಿಮೇಷನ್ ಇದೆಯಲ್ಲ, ಇಷ್ಟೊಂದು ಅಮಾನವೀಯವಾಗಿದೆ. ಯಾವುದೇ ಸಂಸ್ಕಾರ ಇದೆ, ಯಾವುದೇ ಸಂಪ್ರದಾಯ ಇದೆ, ಅನಗತ್ಯವಾಗಿ ಗೈಡ್ಲೈನ್ಸನ್ನು ಅಧಿಕಾರಿಗಳಿಗೆ ಕೊಟ್ಟು ಅದರಿಂದ ಯಾರು ಕೂಡ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತೇಳಿ ನೀವೆಲ್ಲ ನೋಡಿರ್ಬೇಕು. ಬಳ್ಳಾರಿನಲ್ಲಿ ಎಲೆಗಳನ್ನ ಇದೇ ಹೆಸರಿಲ್ಲ, ಕಸ ಹೆಸರು ಹೆಸರು ರಾಯಚೂರಿನಲ್ಲಿ ಹಂಗೆ ಆಗಿದೆ. ಏನಾದ್ರೂ ಬಿಟ್ಟು ಹೋಗಿದ್ದಾರೆ. ಪಾಪ ಮನುಷ್ಯನ ಸಂಬಂಧಗಳನ್ನೇ ಕಳೆದಾಗ್ತಾ ಇದ್ದಾರೆ, ಮನುಷ್ಯತ್ವನೇ ಇಲ್ಲ ಅವರಿಗೆ. ಮತ್ತು ಯಾವ ಸಂಸ್ಕಾರವಂತರು, ನಮಗೆ ಬಹಳ ಸಂಸ್ಕಾರ ಇದೆ, ಮಾತೆತ್ತಿದ್ರೆ ನಾವು ಸಂಸ್ಕಾರವಂತರು, ನಾಗರಿಕತೆ ಇರೋರು, ಮನುಷ್ಯತ್ವ ಇರೋರು. ಸೊ ಒಂಥರ ಅಮಾನವೀಯವಾಗಿ ನಡ್ಕೊತಾ ಇದ್ದಾರೆ. ಅವ್ರಿಗೆ ಕ್ರಿಮೇಷನ್ ಪ್ಲೇಸ್ಗಳು ಇದು ಮಾಡೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಅದೆಷ್ಟೋ ಕೊಟ್ಟಿದ್ರೆ ಅವೆಲ್ಲ ಡಿಸ್ಟ್ರಿಕ್ಟ್ ನಲ್ಲಿ ಇದ್ದಾವಂತೆ, ಒಂದೇ ಒಂದು ಬಿಟ್ಟು ಅದು ಕೂಡ ಉಪಯೋಗ ಬರೋದಿಲ್ಲ, ಆ ಥರ ಮಾಡಿಟ್ಬಿಟ್ಟಿದ್ದಾರೆ. ಏನಪ್ಪ ಭಾವ? This is how the government is humanly behaving
ಬಂದ ಸಂದರ್ಭದಲ್ಲಿ ಡ್ಯೂಟಿ ಹೊಡೆಯಕ್ಕೆ ಶುರು ಮಾಡ್ತಿದ್ದಾರೆ. ಕಳಪೆ ಗುಣಮಟ್ಟದ ಇಕ್ವಿಪ್ಮೆಂಟ್ಸ್ಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು, ಆಮೇಲೆ ಕೆಲವೆಲ್ಲ ಸರಬರಾಜು ಆರ್ಡರ್ಗೆ ಹಣ ಕೊಟ್ಬಿಟ್ಟಿದ್ದಾರೆ. ಸರಬರಾಜೇ ಆಗಿಲ್ಲ, ಹಣ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಮಾರುಕಟ್ಟೆ ರೇಟ್ಗಿಂತ ದುಬಾರಿಯಾಗಿ ಯಾವ ತರ ಸರಬರಾಜಾಗಿ ಹಣ ಪಾವತಿಸಿದ ಕೇಸ್ಗಳು, ಹಾ? ಯಾವ್ದು ಹಣ ಸರಬರಾಜಾಗಿ ಹಣ ಪಾವತಿಸಿರೋದು ಯಾವ ಸರ್? ಹಾ? ಸರಬರಾಜು ಮಾಡಿದ್ರೆ ಹಣ ಪಾವತಿ ಮಾಡೋದು ಯಾವ ಸರ್? ಇಲ್ಲ, ಅದಿನ್ನೂ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಬಹಳಷ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಪರ್ಚೇಸ್ ಮಾಡಿದ್ದಾರೆ ಕೆಲವೆಲ್ಲ, ಅವೆಲ್ಲ ಈಗ ಮಾಸ್ಕ್ ಕೊಡ್ಬೇಕಲ್ಲಪ್ಪ, ಯಾವ್ಯಾವ ಲೆಕ್ಕ ಕೊಡ್ಬೇಕಲ್ಲ ನಮ್ಗೆ, ಎಷ್ಟು ತಗೊಂಡಿದ್ದು, ಯಾವ್ಯಾವ ಆಸ್ಪತ್ರೆಗಳು ಕೊಟ್ಟಿದ್ದೀವಿ, ಎಷ್ಟು ಖರ್ಚಾಗಿದ್ದಾವೆ, ಎಷ್ಟು ಉಳಿದಿದ್ದಾವೆ, ಏನು ಲೆಕ್ಕ ಕೊಡ್ಲಿ, ಅದನ್ನು ಲೆಕ್ಕ ಕೊಡೋಲ್ಲ. ಸೊ ಒಟ್ಟು ನನ್ನ ಪ್ರಕಾರ ರಾಜ್ಯ ಸರ್ಕಾರ ಕೋವಿಡ್-19 ನಿಯಂತ್ರಣ ಮಾಡಲಿಕ್ಕೆ more than 4,000 crores they have spent. ನಾನು ಅದಕ್ಕೆ ಹೇಳಿದ್ದು ಅವತ್ತು 3ನೇ ತಾರೀಕು ಸುಮಾರು 2,000 ಕೋಟಿ ರೂಪಾಯಿಯಷ್ಟು ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ನಾನು ಹೇಳಿದ್ದೆ. ಅದಕ್ಕೆ ನಮ್ಮ ಒತ್ತಾಯ, ಅವ್ರು ಹೇಳಿದ್ದಾರೆ ಮಿನಿಸ್ಟ್ರಿಗಳು ಯಾವ ಎಂಕ್ವೈರಿ ಮಾಡೋದು ನಾವು ಅಂತ. I demand on behalf of the people of Karnataka, ಇದು ಒಂದು ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್, ಜುಡಿಷಿಯಲ್ ಎಂಕ್ವೈರಿ ಆಗಬೇಕು. ಇದು ನಮ್ಮ ಒತ್ತಾಯ. ಆಮೇಲೆ ಇವಾಗೆಲ್ಲ ನೋಡಿದ್ರಲ್ಲ, ದಿನ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇವರಿಗೆಲ್ಲ ಚೀಮನೆ ಇರ್ತದೆ. ವಲಸೆ ಕಾರ್ಮಿಕರು, ಮೈಗ್ರೆಂಟ್ ವರ್ಕರ್ಸ್ ಬಗ್ಗೆ ಚೀಮನೆ ಹಾಕಿದ್ದಾರೆ. ಇದು ಕೂಡ ಕೋರ್ಟ್ ಹೋಗಿದೆ. ಸೊ ವಿ ಸ್ಟ್ರಾಂಗ್ಲಿ ಡಿಮ್ಯಾಂಡ್ ಆನ್ ಬಿಹಾಫ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ಆನ್ ಬಿಹಾಫ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, the judicial inquiry is to be ordered by a sitting high court judge. ಆಗ ಸತ್ಯ ಹೊರಗಡೆ ಬರಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮಗೆ ನಾವು ಎಲ್ಲರಿಗೂ ಸಹಕಾರ ಕೊಡ್ತೀವಿ, ಇನ್ನು ಈಗಲೂ ಕೊಡ್ತಾ ಇದ್ದೀವಿ, ಮುಂದೆನೂ ಕೊಡ್ತೀವಿ, ಯಾವಾಗ ಕೊಡ್ತೀವಿ, ಹೋಗ್ಬೇಕು ಅಂತಕ್ಕಂಥದ್ದು ನಮ್ದು. ಜನ ಇದರಿಂದ ವಿಮುಕ್ತರಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮ್ಮ ಎಲ್ಲ ರೀತಿಯ ಸಹಕಾರ ಇದೆ, ಆದ್ರೆ ಭ್ರಷ್ಟಾಚಾರಕ್ಕೆ ಸಹಕಾರ ಇಲ್ಲ.